ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಯಾರ್ಯಾರು ಈ ಡಿಗ್ರಿ ಅಡ್ಮಿಷನ್ ಮಾಡಿದ್ದಾರೋ, BA, B.Ed, BSc, BCom ಈ ಥರ ಯಾರು ಡಿಗ್ರಿ ಅಡ್ಮಿಷನ್ ಮಾಡಿರ್ತೀರೋ ಅಂಥವ್ರು ಬೇರೆ ಊರಲ್ಲಿ ಕಾಲೇಜ್ಗೆ ಬರ್ತಾ ಇರ್ತೀರ. ಇಲ್ಲೇ ನಾವು ಹಾಸ್ಟೆಲಿಗೆ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಏನು ಯೋಚನೆ ಮಾಡ್ತೀರಾ ಅಂಥವರಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ನೋಡಿ. ಏನಪ್ಪ ಗುಡ್ ನ್ಯೂಸ್ ಇದೆ ಅಂತಂದರೆ, ನೀವು ಇಷ್ಟು ದಿನ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು, ಯಾವಾಗ ಬಿಡ್ತಾರೆ ಅಂತ ಏನು ಕಾಯ್ತಾ ಇದ್ದೀರಾ. ಹಾಸ್ಟೆಲ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ದಿನಾಂಕ ನೋಡಿ, ದಿನಾಂಕ 9/8/2024 ನೋಟಿಫಿಕೇಷನ್ ಆಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು, ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 2024-25ನೇ ಸಾಲಿನ ಇಲಾಖೆಯ ಮೆಟ್ರಿಕ್ ನಂತರದ ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ನಿಲಯಗಳಿಗೆ, ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸುವ ಬಗ್ಗೆ ನೋಡ್ಕೋಬೋದು ಫ್ರೆಂಡ್ಸ್. ನೀವು ನೀಟಾಗಿ ಓದ್ಕೊಂಡು ಆನ್ಲೈನ್ದಾಗ ನೀವು ಅಪ್ಲಿಕೇಶನ್ ಹಾಕಿ ಏನೇನು ಬೇಕಾಗ್ತಾವೋ ಅವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಲಾಸ್ಟ್ ಡೇಟು, ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ, ಯಾವಾಗ ನಿಮಗೆ ಲಿಸ್ಟ್ ಹಾಕ್ತಾರೆ, ಅದು ಡೀಟೇಲಾಗಿ ನಾನು ಇಲ್ಲೆಲ್ಲ ಕೊಟ್ಟಿದ್ದೀನಿ. ನೋಡಿ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ನೋಡಿ. ಇದು ನಿಮಗೇನು ಉಪಯೋಗ ಆಗಿಲ್ಲ ಅಂದರೆ, ಯಾವ ಅಭ್ಯರ್ಥಿಗಳಿಗೆ ಅರ್ಜೆಂಟ್ ಇರುತ್ತೆ ಅಂಥವ್ರಿಗೆ ಇದನ್ನು ಕಳಿಸಿ, ನಿಮ್ಮಿಂದ ಅವರಿಗೂ ಹೆಲ್ಪ್ ಆಗುತ್ತೆ. ನೋಡ್ಬೋದು, 2024-25ನೇ ಸಾಲಿನ ಮೆಟ್ರಿಕ್ ನಂತರದ ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಕಲ್ಪಿಸಲು ನಿಗದಿಪಡಿಸಿರುವ ಕಾಲಾನುಕ್ರಮಣಿಕೆ ಅಂದರೆ ಏನು ಡೇಟೇನು ಫಿಕ್ಸ್ ಮಾಡಿರ್ತಾರೆ, ಸ್ಟಾರ್ಟಿಂಗ್ ಡೇಟು, ಎಂಡಿಂಗ್ ಡೇಟು. ನೋಡ್ಬೋದು ನೀವು ಇಲ್ಲಿ. ನೋಡಿ, ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 9ನೇ ತಾರೀಕಿನಿಂದಲೇ ಅರ್ಜಿ ಸಲ್ಲಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಲಾಸ್ಟ್ ಡೇಟ್ ಏನಿದೆ 4/9/2024 ಇದೆ. ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣಾಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ. ನೀವೇನು ಅಪ್ಲಿಕೇಶನ್ ಹಾಕ್ತೀರಿ, ಲಾಸ್ಟ್ ಡೇಟ್ ಮುಗಿದ ತಕ್ಷಣವೇ 6ನೇ ತಾರೀಕಿಗೆ ಅವರು ವೆರಿಫಿಕೇಷನ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ಎಲ್ಲ. ವೆರಿಫಿಕೇಷನ್ ಆಗಿದ್ಮೇಲೆ 11ನೇ ತಾರೀಕಿಗೆ ಅವ್ರೇನು ಮಾಡ್ತಾರೆ, ಲಿಸ್ಟ್ ರೆಡಿ ಮಾಡ್ತಾರೆ. ಲಿಸ್ಟ್ ರೆಡಿ ಮಾಡಿ ಅಲ್ಲಿ ಲಿಸ್ಟ್ ಹಾಕ್ತಾರೆ. ಹಾಕಿದ್ಮೇಲೆ ನೀವು ನಿಮ್ಮದು ಹೆಸರು ಅದ್ರಾಗ ಬಂದಿದ್ದರೆ ನೀವು 17/9/2024 ನೀವು ಹಾಸ್ಟೆಲ್ಗೆ ಹೋಗ್ಬೋದು. ನೋಡ್ಕೊಳ್ಳಿ ನೀಟಾಗಿ. ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಉಪಯೋಗ ಆಗಲಿ. ನೋಡ್ಬೋದು ಇಲ್ಲಿ ಪ್ರಕಟಣೆ ಹೊರಡಿಸಿರೋದು, ನೀಟಾಗಿ ಓದ್ಕೊಳ್ಳಿ. ಏನಪ್ಪ ಇಲ್ಲಿ ನೋಡಿ, ಪ್ರಕಟಣೆ ಅಂದರೆ, ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಸಾಮಾನ್ಯ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಎ, ಥರ್ಡ್ ಬಿ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಸೇರಿದ ಅಭ್ಯರ್ಥಿಗಳಿಂದ 2024-25ನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಅಂತೇಳಿದೆ. ಅವ್ರದ್ದು ಕಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತಲ್ಲ, ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟು. ನೋಡಿ, ಕೆಲವೊಂದು ಕ್ಯಾಟಗರಿ ಕೊಟ್ಟರೆ ಅವರಿಗೆ ಆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಷ್ಟು ಇನ್ಕಮ್ಗಿಂತಲೂ ಜಾಸ್ತಿ ಅವ್ರದ್ದು ಇರಬಾರ್ದು, ಅದ್ರ ಒಳಗಡೆ ಇರಬೇಕು ಅಂಥೇಳಿ. ಪ್ರವರ್ಗ 1 SC ಮತ್ತು ST ಅವರಿಗೆ 2.5 ಲಕ್ಷ, ಮತ್ತು ಪ್ರವರ್ಗ ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಎ, ಥರ್ಡ್ ಬಿ ಅವರಿಗೆ 1 ಲಕ್ಷಕ್ಕಿಂತಲೂ ಜಾಸ್ತಿ ಇರಬಾರ್ದು. 1 ಲಕ್ಷಕ್ಕಿಂತಲೂ ಜಾಸ್ತಿ ಮತ್ತು ಈ ಕ್ಯಾಟಗರಿಗೆ 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಹಾಸ್ಟೆಲ್ ಆಗೋಲ್ಲ, ಅದಕ್ಕಿಂತ ಕಡಿಮೆ ಇದ್ದರೆ ಆಗುತ್ತೆ. ನೀವು ನೋಡ್ಬೋದು, ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ನಾಗಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ. ಇದರಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 4/9/2024. ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಮತ್ತು ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ
ಅರ್ಹತೆ, ಸಲ್ಲಿಸಬೇಕಾದ ದಾಖಲೆ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ ಇಲ್ಲೊಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಏನೇನು ಅರ್ಹತೆಗಳಿರಬೇಕು ಹಾಸ್ಟೆಲ್ಗೆ ಸೇರ್ಬೇಕಂದ್ರೆ ಅದನ್ನು ಡೀಟೇಲಾಗಿ ಈ ಒಂದು ವೆಬ್ಸೈಟ್ನ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲಲ್ಲಿ ಇದು ಟೈಪ್ ಮಾಡಿ ಸರ್ಚ್ ಮಾಡಿ ನೋಡಿ ಏನೇನು ಅರ್ಹತೆ ಇದ್ದರೆ ನೀವು ಹಾಸ್ಟೆಲ್ ಸೇರಿಸಬಹುದು ಅಂತೇಳಿ. ಸೊ ಆಮೇಲೆ ನೀವು ಅರ್ಜಿ ಸಲ್ಲಿಸುವಾಗ ಏನಾದರೂ ತೊಂದರೆಗಳಾಗಿದ್ದರೆ ಇಲ್ಲೊಂದು ಇಮೇಲ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಈ ಒಂದು ಇಮೇಲ್ಗೆ ಮೇಲ್ ಮಾಡಿ ಕೇಳ್ಬೋದು. ಇಲ್ಲಾಂದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಆ ಒಂದು ನಂಬರ್ಗೆ ಕರೆ ಮಾಡಿ ಕೂಡ ನಿಮ್ಗೆ ಏನಾರು ಅಪ್ಲಿಕೇಶನ್ ಹಾಕೋ ಟೈಮಿಗೆ ಪ್ರಾಬ್ಲಮ್ ಆಗಿದ್ರೆ ನೀವು ಅಲ್ಲಿ ಕಾಲ್ ಮಾಡಿ ತಿಳ್ಕೊಬೋದು. ಸೊ ನೋಡಿ ಇಲ್ಲಿ ನೀವು ಒಂದು 2 ನಂಬರ್ ಕೊಟ್ಟಿದ್ದಾರೆ ಇಲ್ಲಿಗೆ. ಸೊ ಈ ಒಂದು ಮಾಹಿತಿನ ನೀವು ಇನ್ನೊಬ್ಬರು ಬೇರೆ ಹುಡುಗರಿಗೆ ನೀವು ಕಳಿಸಿದರೆ ನಿಮ್ಮಿಂದ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತಾ, ಸೊ ಈ ಒಂದು ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಏನಾದರೂ ಅಭಿಪ್ರಾಯಗಳು ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.